ಎಲ್ಲರಿಗೂ ನಮಸ್ಕಾರ. ಪನ್ನೀರ್ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇದಕ್ಕೆ ಬೇಕಾದಂತಹ ತರಕಾರಿಗಳನ್ನು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಪನ್ನೀರ್ನ ನೋಡಿ ಈ ರೀತಿ ಕಟ್ ಮಾಡಿ ಇದಕ್ಕೆ ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ ಹಾಕಿ ಪಕ್ಕಕ್ಕಿಡೋಣ. ಇಲ್ಲಿ 2 ಗ್ಲಾಸ್ ನಾನು ಬಾಸುಮತಿ ಅಕ್ಕಿ ತಗೊಂಡು ನೀಟಾಗಿ ತೊಳೆದು ಅದು ನೆನೆಸಿಟ್ಟಿದ್ದೀನಿ. ನಾನಿಲ್ಲಿ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ, ಸೋಂಕಾಳು, ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ಟಾರ್ ಹೂವು ಮತ್ತು ಏಲಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ನಾನು ಒಂದು 4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಈ ರೀತಿ ಹಾಕಿದ್ದೀನಿ. ಇದಾದಮೇಲೆ ತರಕಾರಿಗಳನ್ನು ಹಾಕೊಳ್ಳೋಣ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು, ಟೊಮೊಟೊ ಮತ್ತು ನೆನೆಸಿರತಕ್ಕಂಥ ಬಟಾಣಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನಂತರ ಪ್ಲೇಟ್ ಮುಚ್ಚೋದ್ರಿಂದ ಹಬೆಯಲ್ಲೇ ನಂತರ ನಾನು ನೋಡಿ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕಿ ನಾವು ಹಾಕಿರ್ತಕ್ಕಂಥ ಮಸಾಲೆ ಪದಾರ್ಥಗಳೆಲ್ಲ ನೀಟಾಗಿ ತರಕಾರಿಗೆ ಒಂದು ಹಾಗೆ ಫ್ರೈ ಮಾಡೋಣ. ಈ ರೀತಿ ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ ತರಕಾರಿ ಬೆಂದಿದೆ, ಹಾಗೆ ಮಸಾಲೆ ಪದಾರ್ಥಗಳು ಕೂಡ ತರಕಾರಿಗೆ ಹಿಡಿದಿದೆ. ಈಗ ನಾವು ಪನ್ನೀರ್ನ ಹಾಕೊಳ್ಳೋಣ. ನಂತರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನ ಪಕ್ಕದಲ್ಲಿ ಬಿಸಿಗಿಟ್ಟಿದ್ದೆ. ಈಗ ಬಿಸಿಯಾಗಿದ್ದಂಥ ನೀರನ್ನ ಹಾಕೊಳ್ಳೋಣ. ನೀರು ಚೆನ್ನಾಗಿ ಮಳ್ಳದ ಮೇಲೆ ನಮಗೆ ಈಗ ಉಪ್ಪು ಮತ್ತು ಖಾರ ಏನಾದರೂ ಬೇಕಾದರೆ ಈ ಟೈಮಲ್ಲಿ ನಾವು ಹಾಕೋಬೋದು. ನೋಡಿ ನೀರು ಚೆನ್ನಾಗಿ ಮಳ್ತಿದೆ. ನೆನೆಸಿರೋ ಅಕ್ಕಿ ಹಾಕೊಳ್ಳೋಣ. ಈಗ ಅಕ್ಕಿ ಮತ್ತು ತರಕಾರಿ ಎಲ್ಲ ಒಂದು ಹಾಗೆ ತಿರುಗಿಸೋಣ. ಒಂದು ಕುದಿ ಬಂದಾದಮೇಲೆ ನಾವು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 10 ರಿಂದ 15 ನಿಮಿಷ ಬೇಯಿಸಬೇಕು. ನೋಡಿ ಈ ಥರ ನೀರೆಲ್ಲ ಹಿಂಗೋ ರೀತಿ ಬೆಂದಾದ್ಮೇಲೆ ನೋಡಿ ಈ ಥರ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲೇಟ್ 10 ರಿಂದ 15 ನಿಮಿಷ ಬಿಡೋಣ. ನೋಡಿ ಈಗ ಪ್ಲೇಟ್ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ, ತುಂಬ ರುಚಿಯಾಗಿತ್ತು. ಹೋಟೆಲ್ನಲ್ಲಿ ಮಾಡಿರೋ ಥರನೇ ಇತ್ತು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.